ಹೋಗಿ ಮಾತಾಡ್ತಾ ಇದ್ದೀನಿ ನೋಡಿ. ಇದೊಂದು ಚೈನೀಸ್ ಹೆಡ್ ಪ್ಲ್ಯಾಂಟ್ ಅಂತ ಹೇಳ್ಬಿಟ್ಟು ನಾವು ಮನೆ ಮುಂದೆಗಡೆಲ್ಲ ಬೆಳೆಸುವಂಥ ಸಾಮಾನ್ಯ ಗಿಡ. ಈ ಹೆಸರು ಚೈನೀಸ್ ಹೆಡ್ ಪ್ಲ್ಯಾಂಟ್ ಅಂತ ಯಾಕೆ ಬಂತು ಅಂತ ಹೇಳಿದ್ರೆ, ಚೈನೀಸ್ ಹಾಕುವಂಥ ಕ್ಯಾಪ್ಗಳೇನಿದೆ ಆ ಆಕಾರದಲ್ಲಿ ಹೋಲುವಂಥ ಹೂಗಳಿರೋದ್ರಿಂದ ಇದಕ್ಕೆ ಚೈನೀಸ್ ಹೆಡ್ ಪ್ಲ್ಯಾಂಟ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸಾಮಾನ್ಯವಾಗಿ ನಾವು ಗಾರ್ಡನ್ನಲ್ಲಿ ಎಲ್ಲ ಬೆಳೆಸುವಂಥ ಗಿಡಗಳಿದು ಪದೇ ಪದೆಯಾಗಿ ಬೆಳೆಯುವಂಥದ್ದು. ಎರಡು ಕಲರ್ನಲ್ಲಿ ಹೂಗಳು ಇರ್ತದೆ, ಒಂದು ಯೆಲ್ಲೋ ಕಲರ್ ಮತ್ತು ಕೆಂಪು ಕಲರು. ಎಲ್ಲ ಡೀಟೇಲ್ಸ್ ಈ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ. ಬೆಳೆಸಿದ್ದೀನಿ ಈ ಗಿಡವನ್ನು ನೋಡಿ, ಮತ್ತು ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನೋಡಿ, ಇದನ್ನು ಕ್ಯಾನ್ನಲ್ಲಿ ಇಟ್ಟು ನಾನು ಗಿಡವನ್ನು ಬೆಳೆಸಿದ್ದೆ. ಅದನ್ನು ತೆಗೆದು ಎಲ್ಲ ಮಣ್ಣುಗಳನ್ನು ಫುಲ್ಲಾಗಿ ತೆಗೆದು ರಿಪೋರ್ಟ್ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತಿದ್ದೀನಿ. ಮಣ್ಣಿನ ಕಟ್ಟಿಗೆಲ್ಲ ಅದನ್ನು ಎಲ್ಲ ಹಳೆ ಮಣ್ಣುಗಳನ್ನೆಲ್ಲ ತೆಗಿತಾ ಇದ್ದೀನಿ. ನೋಡಿ, ಗಿಡ ಫುಲ್ ತುಂಬ ಹುಷಾಗಿ ಬೇರುಗಳೆಲ್ಲ ಬಿಟ್ಟು ತುಂಬ ಹೆಲ್ತಿಯಾಗಿ ಬೆಳೆದಿರುವಂಥ ಒಂದು ಗಿಡ ಇದು. ಮಣ್ಣಲ್ಲಿ ಬೆಳೆಸಿದಾಗ ಪದೇ ಪದೆಯಾಗಿ ತುಂಬಾ ಹರಡುಕೊಂಡು ಬೆಳೆಯುವಂಥದ್ದು, ತುಂಬ ಎತ್ತರಕ್ಕೆ ಮತ್ತು ಉದ್ದಕ್ಕೆ ಚಾಚಿಕೊಂಡು ಬೆಳೆಯುವಂಥ ಗಿಡ ಇದು. ನೋಡಿ, ಇದನ್ನು ಒಂದು ಪಾಟ್ನಲ್ಲಿ ಇಟ್ಟು ಮಣ್ಣಾಕಿ ಫಿಲ್ ಮಾಡಿದ್ದೀನಿ. ಆ ಬೇರುಗಳು ಅದ್ರ ಮೇಲೆ ಬಿಟ್ಟು ಹೋಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಅದರಲ್ಲಿ ಒಂದು ವಯರ್ನ ಟ್ವಿಸ್ಟ್ ಮಾಡಿ ಕೆಲಸ ಮುಗಿಯೋ ತನಕ. ನೋಡಿ, ತುಂಬಾ ಎಲ್ಲ ಗುಂಚಲಾಗಿ ಹೂ ಇನ್ನೂ ತುಂಬ ಬರ್ತದೆ. ಇದು ಪ್ರತಿಯೊಂದು ಬ್ರಾಂಚ್ಗಳಲ್ಲಿ ಹೂಗಳನ್ನು ಕೊಡ್ತದೆ. ಇದು ತುಂಬ ಇನ್ನೂ ಡಾರ್ಕ್ ಆಗಿ ಕಲರಲ್ಲಿ ಬರ್ತದೆ. ನೋಡಿ, ಹೂವು ತೋರಿಸಿದ್ದೀನಿ. ಇದಕ್ಕೆ ಇನ್ನೂ ಡಾರ್ಕ್ ಕಲರಾಗಿ ಬರ್ತದೆ. ಒಳ್ಳೆ ಗೊಬ್ಬರ ಸಿಕ್ಕಿದೆ. ಈಗ ಹಳೆ ಇದರಲ್ಲಿ ಇಟ್ಟಿದ್ರಿಂದ ಇರುವ ಗೊಬ್ಬರದಲ್ಲಿ ಬೆಳ್ಕೊಂಡು ಅದನ್ನು ಅಷ್ಟು ಕಲರ್ಗಳು ಬಂದಿದೆ. ಅದು ಇದಕ್ಕೆ 2-3 ಬ್ರಾಂಚ್ಗಳನ್ನು ಇಟ್ಟಿದ್ದೀನಿ, 2 ಸ್ಟೆಪ್ ಆಗಿ ಮರದ ಥರ ಅನ್ನಿಸ್ಲಿಕ್ಕೆ. ನೋಡಿ, ಹೂಗಳು ಫುಲ್ ಎಲ್ಲ ಜಾಗದಲ್ಲಿ ಹೂ ಬಂದಿದೆ. ಇನ್ನೂ ಹೂಗಳು ಬರ್ತದೆ. ಪ್ರತಿಯೊಂದು ಬ್ರಾಂಚ್ಗಳಲ್ಲಿ ಹೂ ಫುಲ್ ಅದು ಸೀಸನಲ್ಲಿ ಫುಲ್ ವರ್ಷಕ್ಕೆ 2 ಸತಿ ಫುಲ್ ಹೂ ಬಿಡುವಂಥದ್ದು. ಹೊಸ ಹೊಸ ಬ್ರಾಂಚ್ಗಳು ಬರ್ತಾಯಿದೆ. ನೋಡಿ, ಇದು ಕಲ್ಲಿನ ಮೇಲೆ ಹೇಗೆ ಅಂಟ್ಕೊಂಡಿದೆ ಅಂತ ಬೇರು ನಿಮಗೆ ಕ್ಲೀನಾಗಿ ಕಾಣ್ತಾ ಇದೆ. ನೋಡಿ, ಅದು ಹೊಸ ಬ್ರಾಂಚ್ಗಳು ನೋಡಿ ಹೊಸದಾಗಿ ಹುಡ್ತಾ ಇರೋದು. ಬೇಕಾದ್ರೆ ಇಡ್ಬೋದು, ಇಲ್ಲ ತೆಗಿಬೋದು. ಕಲ್ಲು ಮೇಲೆ ಅಂಟ್ಕೊಂಡು ನೋಡಿ 2-3 ಬ್ರಾಂಚ್ಗಳು ಕ್ಲೀನಾಗಿ ಹಿಡ್ಕೊಂಡಿದೆ. ಅದು ಆ ಕಲ್ಲಿನ ಬುಡಭಾಗಕ್ಕೆ ಕೆಳಭಾಗಕ್ಕೆ ಕಂಪ್ಲೀಟ್ ಬೇರುಗಳು ಒಳಗೆ ಹೋಗಿದೆ ಮತ್ತು ಆ ಕಲ್ಲಿನ ಪೂರ್ಣ ಪ್ರಮಾಣದಲ್ಲಿ ಕೆಳಗಡೆಯಿಂದ ಫುಲ್ ಅದನ್ನು ಆವರಿಸ್ಕೊಂಡಿದೆ. ಅದು ತುಂಬ ಸ್ಟ್ರಾಂಗಾಗಿ ಹಿಡ್ಕೊಂಡಿದೆ. ಮತ್ತು ಅದು ಸ್ಯಾಂಡ್ ರಾಕ್ ಅಂತ ಹೇಳುವಂಥ ಒಂದು ಕಲ್ಲು. ಅದು ನೀರಿನ ಅಂಶ ಚೆನ್ನಾಗಿ ಇಟ್ಕೊಳ್ತದೆ. 1-2 ದಿನ 3 ದಿನ ನಾವು ನೀರು ಹಾಕೋದಿದ್ರೂ ಪರವಾಗಿಲ್ಲ, 1 ವಾರ ನೀರು ಹಾಕೋದಿದ್ರು ಆ ಕಲ್ಲು ನೀರಿನ ಅಂಶ ಇಟ್ಕೊಂಡಿರ್ತದೆ. ಅದು ನಾವು ಕೊಕೋಪೀಟ್ ಥರ. ಗಿಡ ಬಾಡುವಂಥ ಚಾನ್ಸ್ಗಳು ತುಂಬ ಕಮ್ಮಿ. ಹೊಸ ರೂಟ್ಗಳು ಬಿಟ್ಟಿರುವಂಥದ್ದು. ನೀರಿನ ಅಂಶ ಸಿಗಲಿಕ್ಕೆ ಅಂತ ಹೇಳ್ಬಿಟ್ಟು ಕಲ್ಲದು ಒಳಗಡೆ ಮತ್ತು ಬುಡ ಸೈಡ್ಗೆ ಹೊಸದಾಗಿ ತೆಗೆದು ನೀವು ನೋಡಿದ್ದೀರ. ಅದನ್ನು ಡ್ರೆಸ್ ಮಾಡಬೇಕಾದ್ರೆ ಬೇರುಗಳು ಇಷ್ಟಿತ್ತು ಅಂತ ಹೇಳೋದನ್ನು. ಇದು ತುಂಬ 7-8 ವರ್ಷದ ಗಿಡ ಇದು. ಆ ಕಲ್ಲುಗಳ ಮೇಲೆ ನೋಡಿ ಎಲ್ಲ ಪಾಚಿ ಗೀಚೆ ಎಲ್ಲ ಬೆಳೆದಿದೆ. ಅದನ್ನು ಏನು ರಿಪ್ಲೇಸ್ಮೆಂಟ್ ಮಾಡೋದು, ನಾನು ಹಾಗೇ ಇಟ್ಟಿದ್ದೀನಿ. ಅದನ್ನು ನೋಡಿ, ಬೇರುಗಳು ತುಂಬ ಹೆಲ್ತಿಯಾಗಿ ಮಣ್ಣಲ್ಲಿ ಇಟ್ಕೊಂಡಿರುವಂಥದ್ದು. ಮೇಲಿಂದು ಗ್ರೋತ್ ಚೆನ್ನಾಗಿ ಮೇಲಿರೋ ಹೈಟ್ ಇರೋ ಈಗ 2 ಕೊಂಬುಗಳನ್ನು ಬೇಕಾದ್ರೆ ತೆಗಿಬೋದು. ನಮಗೆ ಹೈಟ್ಗಳು ಬೊನ್ಸಾಯಿ ಗಿಡಕ್ಕೆ ಹೈಟ್ಗಳು ಇಡೋದನ್ನು ಕಮ್ಮಿ. ನಾನು ಅದು ಬೇರೆ ಇನ್ನೊಂದು ಪಾಟಲ್ಲಿ ಇದ್ದಿದ್ದಕ್ಕೆ ಹೈಟನ್ನು ಹಾಗೆ ಬಿಟ್ಟಿದೆ. ಅದು ನೋಡಿ, ಅರೌಂಡ್ ತೋರಿಸ್ತಾ ಇದ್ದೀನಿ ಎಲ್ಲ ಕಡೆಯಿಂದ. ನೋಡಿ, ಅದು ಬೇರು ಹೇಗೆ ಆವರಿಸ್ಕೊಂಡಿದೆ ಅಂತ ನೋಡಿ. ಫುಲ್ ಇದೆಲ್ಲ ಹೊಸ ಮಣ್ಣು. ಈಗ ಅದ್ರ ಕೆಳಗೆಲ್ಲ ಬುಡದಲ್ಲಿ ಎಷ್ಟು ಬೇಕು ಅಷ್ಟನ್ನು ಫುಲ್ಲಾಗಿ ಜೋಡಿಸಿದ್ದೀನಿ. ಒಂದು ಮಳೆ ಸೀಸನ್ ಚೆನ್ನಾಗಿ ಬಂತು ಅಂತ ಹೇಳಿದ್ರೆ ಇನ್ನೂ ಚೆನ್ನಾಗಿ ಮೇಲೆ ಕಲ್ಲ ಮೇಲೆ ಆವರಿಸಿರೋ ಬೇರುಗಳನ್ನೆಲ್ಲ ನಾನು ತೆಗೆದಿರೋದು ಸಾಕಾಗ್ತದೆ ಅಂತ ಹೇಳೋ ಅನ್ಸೋಕ್ಕೆ. ನೋಡಿ, ಅದ್ರ ಮೇಲಿರೋ ಸ್ಟೆಮ್ ಎಷ್ಟು ದಪ್ಪವಾಗಿ ಬೆಳೆದಿದೆ. ಅದ್ರ ಮೇಲೆ ತುಂಬ ಹೆಲ್ತಿಯಾಗಿ ಬ್ರಾಂಚಸ್ಗಳು ಬರ್ತದೆ. ಬೇಕಾಗಿರೋ ಬ್ರಾಂಚಸನ್ನು ಬಿಟ್ಟು ಬಾಕಿ ಎಲ್ಲವನ್ನು ತೆಗಿಬೋದು. ನೋಡಿ, ನಮ್ಮ ಕೊಡಗಿನ ನೇಚರಿಗೂ ಇಂಥ ಪ್ಲಾಂಟ್ಗಳು ಬೆಳೆಸೋಕ್ಕೂ ತುಂಬಾ ಖುಷಿ ಆಗ್ತದೆ. ನೀವು ಇದನ್ನು ನೋಡಿ ಎಂಜಾಯ್ ಮಾಡಿ. ನೀವು ನಿಮ್ಮ ಫ್ರೆಂಡ್ಸಿಗೂ ಎಲ್ಲರಿಗೂ ಗೆಳೆಯರಿಗೆ ಇದನ್ನು ಶೇರ್ ಮಾಡಿ. ಅಭಿಪ್ರಾಯಗಳನ್ನು ಹೇಳಿ ಕಮೆಂಟ್ಗಳಲ್ಲಿ. ನಿಮ್ಮ ಮನೇಲಿ ಯಾವ್ದಾದ್ರು ಗಿಡಗಳು ಈ ರೀತಿ ಹಳೆ ಗಿಡಗಳು ಇದ್ದರೆ ಬೊನ್ಸಾಯಿ ಮಾಡಬೇಕು ಅಂತ ಏನೋ ಇಂಟ್ರೆಸ್ಟ್ ಇದ್ದರೆ ನೀವು ನನ್ನ ಕಮೆಂಟ್ ಬಾಕ್ಸಲ್ಲಿ ಇದು ಮಾಡ್ಬೋದು. ಮತ್ತು ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಇಲ್ಲ ಫೋನಲ್ಲಿ ವಿಡಿಯೋ ಕಾಲ್ ಮಾಡಿದ್ರು ನಾನು ಅದಕ್ಕೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ಪೂರ್ಣ ಪ್ರಮಾಣದಲ್ಲಿ ಕಂಪ್ಲೀಟ್ ಆಗಿದೆ. ಇದು ನಿಮಗೇನು ಅನಿಸ್ತೆ ಅಂತೇಳಿ ಅಭಿಪ್ರಾಯಗಳು ಹೇಳಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಆಲ್.